ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಸಂಜೆಯ ಆನ್ಲೈನ್ ಸತ್ಯವೇದ ಅಧ್ಯಯನಕ್ಕಾಗಿ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಸೊ shall we all look God in prayer as we begin this online service? ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು, ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ನಮ್ಮ ಈ ಶ್ರಮಕಾಲದ ಸತ್ಯವೇದ ಅಧ್ಯಯನವು ತ್ರೈಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೆನ್. So dear church, we'll sing some songs and worship God. When we sing a song, that helps us to keep a good relationship with God and to renew or refresh our thoughts and mind. Now we'll begin our service with a song, the English song, You Are My Strength When I'm Weak, You Are the Treasure That I See, which is very beautiful song that Jesus Christ is our strength and treasure. We'll sing this song remembering our Lord Jesus. You are my strength when I am weak, You are the treasure that I see, You are my all in all. Seeking You as a precious jewel, not to give up I would bear fruit, You are my all in all.
ಸೊ ವಿಲ್ ಸಿಂಗ್ ಅನದರ್ ಕನ್ನಡ ಸಾಂಗ್. ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು, ಶಿಲುಬೆಯ ನಿನ್ನ ಧ್ವಜ ಮುಂದೆ ನಡೆ ಚವನ್ನ. ಸೊ ದ ಏಮ್ ಇಸ್ ಕ್ರಾಸ್, ಸೊ ವಿಲ್ ವಾಕ್ ವಿತೌಟ್ ಸ್ಟಾಪಿಂಗ್ ಅವರ್ ಜರ್ನಿ ಎಂಬುದಾಗಿ ತಿಳಿಸುವಂಥ ಒಂದು ಹಾಡು ದಟ್ ಎನ್ಕರೇಜಸ್ ಟು ಕೀಪ್ ಮೂವಿಂಗ್ ಇನ್ ಫೇತ್ಫುಲ್ ಲೈಫ್ ಆ್ಯಂಡ್ ಜರ್ನಿ. ಈಗ ಈ ರಾಗವನ್ನು ನಾವು ಶಿಲುಬೆ ಮೇಲೆ ಯೇಸು ಸ್ವಾಮಿಯನ್ನು ನೆನಪು ಮಾಡಿಕೊಂಡು ನಮ್ಮ ಪಾಪಗಳನ್ನು ಅರಿಕೆ ಮಾಡುತ್ತಾ ರಾಗ ಮಾಡುವ. So last song for today's Bible study, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. This is also, it says about the God's grace, because of His grace we redeemed from the sin and we have a eternal life ಎಂಬುದಾಗಿ ತಿಳಿಸುವಂಥ ಒಂದು ಹಾಡನ್ನು ರಾಗ ಮಾಡುವ. ಶಾಶ್ವತ
ಆರಾಧ್ಯ ದೈವವೇ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಕರುಣೆಯ ತೋರಿದ ಪರಿಶುದ್ಧವಾದಂಥ ನಿನ್ನ ಕೃಪೆ ನಿತ್ಯವಾದ ಮರಣದಿಂದ ಕಾಪಾಡಿದಂಥ ನಿನ್ನ ಕೃಪೆ ಕರುಣೆಯ ತೋರಿದ ಪರಿಶುದ್ಧವಾದಂಥ ನಿನ್ನ ಕೃಪೆ ನಿತ್ಯವಾದ ಮರಣದಿಂದ ಕಾಪಾಡಿದಂಥ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರೋಗ್ಯದಾತನೇ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರೋಗ್ಯದಾತನೇ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ. ನಾವು ಈ ಸಂಜೆ ವೇಳೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮೊದಲು ಪ್ರಾರ್ಥನೆಯನ್ನು ಮಾಡೋಣ. ನಾವು ದೇವರ ಸಹಾಯವನ್ನು ಬಯಸಿ ಪ್ರಾರ್ಥನೆಯನ್ನು ಮಾಡಿ ನಮ್ಮನ್ನು ನಾವು ದೇವರ ವಾಕ್ಯಕ್ಕಾಗಿ ಸಿದ್ಧ ಮಾಡಿಕೊಳ್ಳೋಣ. ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ಸ್ತುತಿ ಸ್ತೋತ್ರಗಳಿಗೆ ಪಾತ್ರನಾಗಿರುವಂತಹ ಭೂಪರಲೋಕಗಳ ಒಡೆಯನಾದ ನಮ್ಮೆಲ್ಲರ ಪ್ರೀತಿ ಸ್ವರೂಪಿಯಾದಂಥ ನಮ್ಮ ದೇವರೇ, ಸ್ವಾಮಿ, ನಿನ್ನ ಕೃಪೆಯಿಂದ ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರ ಜೀವಿತದಲ್ಲಿ ನೀನು ನಮಗೆ ದೇವರಾಗಿರುವುದಕ್ಕಾಗಿ, ನಾವು ನಿನ್ನ ಮಕ್ಕಳಾಗಿರುವುದಕ್ಕಾಗಿ ನನಗೆ ಅನಂತ ಸ್ತೋತ್ರವನ್ನು ಹೇಳ್ತೇವೆ. ಈ ಜೀವನವೆಂಬ ಪ್ರಯಾಣದಲ್ಲಿ ನೀನು ನಮ್ಮ ಜೊತೆಯಲ್ಲಿರುವುದಕ್ಕಾಗಿಯೂ, ನಮ್ಮನ್ನು ಸೃಷ್ಟಿಸಿ ನಮಗೆ ಬೇಕಾದ ಎಲ್ಲ ಅಗತ್ಯತೆಗಳನ್ನು ಪೂರೈಸುತ್ತಿರುವುದಕ್ಕಾಗಿಯೂ ಮಾತ್ರವಲ್ಲದೆ ನಮ್ಮನ್ನು ನಿನ್ನ ಚಿತ್ತಾನುಸಾರವಾಗಿ ನಿನ್ನ ಸೇವೆಯಲ್ಲಿ ವಿನಿಯೋಗಿಸ್ತಿರುವುದಕ್ಕಾಗಿ ಅನಂತ ಸ್ತೋತ್ರವನ್ನು ಹೇಳ್ತೇವೆ. ಸ್ವಾಮಿ, ದಿವಸದ ಸಂಜೆ ವೇಳೆಯಲ್ಲಿ ನಾವು ಆನ್ಲೈನ್ ಮೂಲಕ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಾಗಿ, ನಿನ್ನನ್ನು ಹಾಡಿ ಸ್ತುತಿಸಿಕೊಂಡಾಡುವುದಕ್ಕಾಗಿ, ಒಟ್ಟಾಗಿ ನಮ್ಮನ್ನು ಸೇರಿಸಿದ್ದಕ್ಕಾಗಿ ನನಗೆ ಸ್ತೋತ್ರ. ಈ ಸಂಜೆ ವೇಳೆಯ ತನಕ ನಮ್ಮನ್ನು ಕೈ ಹಿಡಿದು ನಡೆಸಿದ್ದಿ, ನಮ್ಮನ್ನು ಎಲ್ಲ ಅಪಾಯಗಳಿಗೆ ತಪ್ಪಿಸಿ ನಮಗೆ ಬೇಕಾದಂಥ ಎಲ್ಲ ಮೇಲುಗಳನ್ನು ಕಾಲಕ್ಕೆ ನೀನು ಅನುಗ್ರಹಿಸ್ತಿರುವುದಕ್ಕಾಗಿ ಅನಂತ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹೀಗೆ ನಮ್ಮ ಜೀವಿತದಲ್ಲಿ ನಾವು ಕೇಳಿಕೊಳ್ಳುವುದಕ್ಕಿಂತಲೂ, ನಾವು ಪ್ರಾರ್ಥಿಸಿ ಬೇಡುವುದಕ್ಕಿಂತಲೂ, ಆಲೋಚಿಸುವುದಕ್ಕಿಂತಲೂ ಉತ್ತಮವಾದದ್ದನ್ನು ಅನುಗ್ರಹಿಸುವಂತಹ ಮಾಡಲು ಶಕ್ತನಾದಂಥ ನಿನಗೆ ನಾವು ಹೃದಯಾಂತರಾಳದಿಂದ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಸನ್ನತೆಯನ್ನು, ನಿನ್ನ ಇರುವಿಕೆಯನ್ನು ನಮ್ಮ ಮಧ್ಯದಲ್ಲಿ ಬಯಸ್ತೇವೆ. ನಮ್ಮೆಲ್ಲರ ಜೊತೆಯಲ್ಲಿ ನೀನಿರು, ನಮ್ಮ ಆಂತರ್ಯದಲ್ಲಿ ನಿನ್ನ ಬೆಳಕನ್ನು ಇಟ್ಟು ನಾವು ಈ ಧ್ಯಾನಕೂಟದ ಮೂಲಕ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಿ ಅದರಿಂದ ಬಲ ಹೊಂದಲಿಕ್ಕಾಗುವಂತೆ ಸಹಾಯ ಮಾಡು. ವಿಶೇಷವಾಗಿ ಇದರಲ್ಲಿ ಪಾಲ್ಗೊಳ್ಳುವಂಥ ಪ್ರತಿಯೊಬ್ಬರ ಹೃದಯದಲ್ಲಿ ನಿನ್ನ ಕಾರ್ಯ ಮಾಡು. ನಿನ್ನ ವಾಕ್ಯ ಹೇಳುವ ಪ್ರಕಾರ ಹುಲ್ಲು ಒಣಗಿ ಹೋಗುವುದು, ಭೂಮಿಯು ಮಾರ್ಪಾಡಾಗುವುದು, ಆದರೆ ನನ್ನ ಮಾತುಗಳು ನಾನು ಆಜ್ಞಾಪಿಸಿದ ಕೆಲಸವನ್ನು ನೆರವೇರಿಸದ ಹೊರತು ಅದು ಹಾಗೆ ಹಿಂತಿರುಗುವುದಿಲ್ಲ ಎಂಬುದಾಗಿ ನಾವು ಕೂಡ ಅದನ್ನು ತಿಳಿದು ನಿನ್ನ ವಾಕ್ಯ ಸಜೀವವಾದದ್ದು, ಕಾರ್ಯ ಸಾಧಿಸುವಂಥದ್ದು, ಅದು ಇಬ್ಬಾಯಿ ಕತ್ತಿಯಿಂತಲೂ ಹದವಾದದ್ದು ಎಂಬುದಾಗಿ ತಿಳಿಲಿಕ್ಕಾಗುವಂತೆ ಈ ಧ್ಯಾನಕೂಟಗಳು ನಮಗೆ ಸಹಾಯ ಮಾಡಲಿ. ವಿಶೇಷವಾಗಿ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡಲಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ದುಃಖದಲ್ಲಿ, ಕಣ್ಣೀರಿನಲ್ಲಿ, ಏಕಾಂತದಲ್ಲಿ, ಮಾತ್ರವಲ್ಲದೆ ಅನಾರೋಗ್ಯ ಮತ್ತು ತಮ್ಮದೇ ಆದಂಥ ಕಷ್ಟ ಕಣ್ಣೀರಿನಲ್ಲಿ ಜೀವಿತವನ್ನು ಸಾಗಿಸ್ತಿರುವಂಥ ಎಲ್ಲ ಜನರನ್ನು ನೆನಪು ಮಾಡ್ತೇವೆ. ಸ್ವಾಮಿ, ಇಂಥವರೆಲ್ಲರ ಜೊತೆಯಲ್ಲಿ ನೀನಿರು. ವಿಶೇಷವಾಗಿ ಯುದ್ಧದ ಕಾರ್ಮೋಡದಿಂದಾಗಿ, ಮಾತ್ರವಲ್ಲದೆ ಅತಿಯಾದಂಥ ಮಳೆಯಿಂದಾಗಿ, ಇನ್ನು ದ್ವೇಷ, ಅನಾರೋಗ್ಯ ಮತ್ತು ಅಪಘಾತಗಳಿಂದಾಗಿ ಅನೇಕರು ದಿನನಿತ್ಯ ಸಾವು ಮತ್ತು ಅನಾರೋಗ್ಯ ತೊಂದರೆಗಳಿಗೆ ಸಿಲುಕುವಂಥದ್ದನ್ನು ನೋಡುವಂಥವರಾಗಿದ್ದೇವೆ. ಸ್ವಾಮಿ, ಇಂಥವರೆಲ್ಲರ ಮೇಲೆ ನಿನ್ನ ಅಪಾರವಾದ ಕೃಪಾ ಕಟಾಕ್ಷವಿರಲಿ. ಕಷ್ಟ ಕಣ್ಣೀರಿನಲ್ಲಿ ಇದ್ದುಕೊಂಡು ತಮ್ಮ
ಪರಿಸ್ಥಿತಿಗಾಗಿ ನಿನ್ನ ಸಹಾಯವನ್ನು ಎದುರು ನೋಡಿ ಪ್ರಾರ್ಥಿಸುವಂತೆ ಎಲ್ಲ ಮುಗ್ಧ ಜನರ ಪ್ರಾರ್ಥನೆಗಳನ್ನು ಕೇಳು, ಅವರ ಕಷ್ಟಕ್ಕೆ ಸ್ಪಂದಿಸಿ ಅವರನ್ನು ಬಿಡುಗಡೆಗೊಳಿಸಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಮಾತ್ರವಲ್ಲದೆ ಯಾರ್ಯಾರು ಮಳೆಯಿಂದಾಗಿ ತೊಂದರೆಗೆ ಸಿಲುಕಿ ತಮ್ಮ ಮನೆ ಆಸ್ತಿಪಾಸ್ತಿಯನ್ನು ಕಳೆದುಕೊಂಡು ಒಂದೊತ್ತಿನ ಊಟಕ್ಕೆ ಜೀವನವನ್ನು ಸಾಗಿಸಲು ಪರದಾಡುವಂಥವರಾಗಿದ್ದಾರೋ ಅಂಥವರ ಮೇಲೆ ನಿನ್ನ ದಯೆ ಇರಲಿ. ಮತ್ತು ಮಳೆ ಇಲ್ಲದೇ ಇರುವಂಥ ಸ್ಥಳಗಳಲ್ಲಿ ಕೂಡ ಕಾಲಕ್ಕೆ ತಕ್ಕ ಮಳೆಯನ್ನು ಅನುಗ್ರಹಿಸು. ಮಳೆಯನ್ನು ನಿರೀಕ್ಷಿಸುವಂಥ ರೈತರಿಗೆ ಮಾತ್ರವಲ್ಲದೆ ಅನೇಕ ಜನರಿಗೆ, ಪ್ರಾಣಿ ಪಕ್ಷಿಗಳಿಗೆ, ಈ ಸೃಷ್ಟಿಗೆ ತಂಪಾದ ಮಳೆಯನ್ನು ಅನುಗ್ರಹಿಸಿ ಇಡೀ ಸೃಷ್ಟಿಯನ್ನು ಪರಿಪಾಲಿಸಿ ಎಂಬುದಾಗಿ ನಿನ್ನಲ್ಲಿ ಬೇಡ್ತೇವೆ. ದೇವರ ಒಂದು ಸಂದರ್ಭದಲ್ಲಿ ನಿನ್ನ ಸೇವೆಯಲ್ಲಿ ತೊಡಗಿಸಿಕೊಂಡಂಥ ಎಲ್ಲ ನಿನ್ನ ಸೇವಕರನ್ನು, ಭಕ್ತರನ್ನು ನೆನಪು ಮಾಡಿ ಅವರಿಗಾಗಿ ಪ್ರಾರ್ಥಿಸ್ತೇವೆ. ಅಂಥವರೆಲ್ಲರ ಮೇಲೆ ನಿನ್ನ ಅಪಾರವಾದ ದಯೆ, ನಿನ್ನ ಕರುಣೆ ಇರಲಿ ಸ್ವಾಮಿ. ಸೇವೆ ನಿಮಿತ್ತವಾಗಿ ಅನೇಕರು ಅನೇಕ ಅವಮಾನಗಳನ್ನು, ನೋವುಗಳನ್ನು, ನಷ್ಟಗಳನ್ನು ತಾಳಿಕೊಂಡಿರುವಾಗ ಅಂಥವರೆಲ್ಲರ ಮೇಲೆ ನಿನ್ನ ಅಪಾರ ಕರುಣೆ ಇರಲಿ. ಅವರು ಮಾಡುವಂಥ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಕೊಡು. ನಿನ್ನ ವಾಕ್ಯ ಹೇಳ್ತದೆ, ನೀವು ಸೇವೆಯಲ್ಲಿ ಪಡುವಂಥ ಪ್ರಯಾಸವು ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ತಿಳಿದು ಅದನ್ನು ಪ್ರೀತಿಯಿಂದ, ಶ್ರದ್ಧೆಯಿಂದ ಮಾಡಿರಿ ಎಂಬುದಾಗಿ. ನಾವು ಕೂಡ ನೀನು ನಮಗೆ ಕೊಡಲ್ಪಟ್ಟಂತಹ ಜವಾಬ್ದಾರಿಯನ್ನು, ನಿನ್ನ ವಾಕ್ಯ ಹೇಳೋ ಪ್ರಕಾರ ನಿನ್ನ ವಶಕ್ಕೆ ಕೊಡಲ್ಪಟ್ಟದ್ದನ್ನು ನೀನು ಶ್ರೇಷ್ಠವಾದದ್ದು ಎಂಬುದಾಗಿ ಪರಿಗಣಿಸಿ ಎಂಬುದಾಗಿ, ನಾವು ಕೂಡ ನಮಗೆ ಕೊಡಲ್ಪಟ್ಟದ್ದನ್ನು ಶ್ರೇಷ್ಠವಾದಂಥ ಜವಾಬ್ದಾರಿ ಎಂಬುದಾಗಿ ತಿಳಿದು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸಲು ನಮಗೆ ಶಕ್ತಿ, ಜ್ಞಾನವನ್ನು ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ದೇವರ ಒಂದು ಸಂದರ್ಭದಲ್ಲಿ ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರುವಂಥ 3 ಕನ್ನಡ ಸಭೆಗಳಿಗಾಗಿ ನಿನಗೆ ಸ್ತೋತ್ರವಾಗಲಿ. ಆ ಸಭೆಗಳನ್ನು ಆಶೀರ್ವಾದ ಮಾಡು. ಅದರ ಜವಾಬ್ದಾರಿ ಹೊತ್ತಂಥ ಎಲ್ಲ ನಾಯಕರನ್ನು ಮತ್ತು ಸಭೆಯಲ್ಲಿರುವಂಥ ಪ್ರತಿಯೊಂದು ಆತ್ಮಗಳನ್ನು ಕೈ ಹಿಡಿದು ನಡೆಸು. ನಿನ್ನ ರಾಜ್ಯದ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರು ಮಾಡುವ ಪ್ರಯತ್ನ, ಪರಿಶ್ರಮಗಳನ್ನು ಆಶೀರ್ವದಿಸು. ವಿಶೇಷವಾಗಿ ನಮ್ಮ ಕ್ರಿಸ್ತವಂದನ ಕನ್ನಡ ಸಭೆಯನ್ನು ಆಶೀರ್ವದಿಸು. ಈ ಸಭೆಯಲ್ಲಿ ಪ್ರೀತಿ, ಅನ್ಯೋನ್ಯತೆ ನಡೆಸಲಿಕ್ಕೆ ಆಗುವಂತೆಯೂ ಹೆಚ್ಚಿನ ಜನರು ಸಭೆಯ ಅನ್ಯೋನ್ಯತೆಗೆ ಸೇರಲಿಕ್ಕಾಗುವಂತೆ ನಡೆಸು. ಮಾತ್ರವಲ್ಲದೆ ಸಭೆಯಲ್ಲಿರುವಂಥ ಒಂದೊಂದು ವ್ಯಕ್ತಿ, ಕುಟುಂಬಗಳನ್ನು, ಪ್ರತಿಯೊಬ್ಬೊಬ್ಬರನ್ನು ಹೆಸರಾಗಿ ಆಶೀರ್ವಾದ ಮಾಡು. ಯಾರ್ಯಾರು ಯಾವ ಉದ್ದೇಶಕ್ಕಾಗಿ ಪ್ರಾರ್ಥಿಸುವಂಥವರಾಗಿದ್ದಾರೋ, ಮಾತ್ರವಲ್ಲದೆ ಅವರ ಜೀವಿತದಲ್ಲಿ ಹಾದು ಹೋಗುವಂಥ ಎಲ್ಲ ಪರಿಸ್ಥಿತಿಗಳಲ್ಲಿ ಅವರು ನಿನ್ನ ಆತ್ಮನಿಂದ ಬಲ ಹೊಂದಿದವರಾಗಿ ಜೀವಿಸಲಿಕ್ಕಾಗುವಂತೆ ಮತ್ತು ನಿನ್ನ ಚಿತ್ತಾನುಸಾರವಾಗಿ ಅವರೆಲ್ಲ ಅಗತ್ಯತೆಗಳು ಪೂರೈಸಲಿಕ್ಕಾಗುವಂತೆ ನೀನು ತಾನೇ ಸಹಾಯ ಮಾಡೆಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ದೂರದಲ್ಲಿರುವ ಎಲ್ಲ ನಮ್ಮ ಪ್ರೀತಿ ಪಾತ್ರ ಕುಟುಂಬದವರು, ಹೆತ್ತವರು, ಒಡ ಹುಟ್ಟಿದವರು, ಬಂಧು ಮಿತ್ರರ, ರಕ್ತ ಸಂಬಂಧಿಕರನ್ನು ಕಾಪಾಡಿ ಎಂಬುದಾಗಿ ಕೂಡ ನಿನ್ನಲ್ಲಿ ದೀನತೆಯಿಂದ ಪ್ರಾರ್ಥಿಸ್ತೇವೆ. ಹೀಗೆ ಸ್ವಾಮಿ, ನಮ್ಮೆಲ್ಲರ ಬಗ್ಗೆ ನೀನು ಒಳ್ಳೆಯ ಆಲೋಚನೆಗಳನ್ನು, ಒಳ್ಳೆಯ ಉದ್ದೇಶವನ್ನು ಇಟ್ಟಿರುವುದಕ್ಕಾಗಿ ಸ್ತೋತ್ರ. ಅದನ್ನು ತಿಳಿದು ನಾವು ನಂಬಿಕೆಯಿಂದ ನಿನಗಾಗಿ ಜೀವಿಸಿ ನಿನ್ನ ರಾಜ್ಯದ ಬರೋಣಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳಿಕ್ಕಾಗುವಂತೆ ನಮ್ಮೆಲ್ಲರನ್ನ ನೀನು ನಿನ್ನ ವಾಕ್ಯದ ಮೂಲಕವಾಗಿ ಎಚ್ಚರಿಸಿ ಬಲಪಡಿಸಿ ಎಂಬುದಾಗಿ ಬೇಡ್ತೇವೆ. ನಿನ್ನ ವಾಕ್ಯವನ್ನು ಹೇಳುವಂಥ ಸೇವಕನನ್ನು ಕೇಳುವಂಥ ಎಲ್ಲ ನಿನ್ನ ಭಕ್ತರನ್ನು ನಿನ್ನ ಆತ್ಮನಿಂದ ತುಂಬಿಸಿ ನಿನ್ನ ಮಹಿಮೆಗಾಗಿ ನಮ್ಮೆಲ್ಲರನ್ನು ಉಪಯೋಗಿಸೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ದೀನತೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರೀತಿಯುಳ್ಳ ಸಭೆಯ ನಿಮ್ಮೆಲ್ಲರಿಗೆ ಯೇಸುವಿನ ಪರಿಶುದ್ಧವಾದಂಥ ನಾಮದಲ್ಲಿ ಸಂಜೆಯ ಶುಭ ವಂದನೆಗಳನ್ನು ತಿಳಿಸ್ತೇನೆ. ಐ ಗ್ರೀಟ್ ಯು ಆಲ್ ಇನ್ ದ ನೇಮ್ ಆಫ್ ಅವರ್ ಸೇವಿಯರ್ ಆ್ಯಂಡ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಸೊ ಈ ಈವ್ನಿಂಗಲ್ಲಿ, ಈ ಸಂಜೆ ವೇಳೆಯಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ಇಟ್ಸ್ ಇಂಪಾರ್ಟೆಂಟ್ ಟು ಗೆಟ್ ಕ್ಲೋಸ್ ಟು ಗಾಡ್ ಆ್ಯಂಡ್ ಟು ಕೀಪ್ ಅ ರಿಲೇಷನ್ಶಿಪ್ ವಿತ್ ಗಾಡ್. ಸೊ ವೀಕ್ಲಿ ಒನ್ಸ್ ಅಂತ ಹೇಳುವಾಗ ಬರೀ ಸಂಡೇ ಮಾತ್ರ ವಿ ವಿಲ್ ಲಿಸನ್ ಟು ದ ವರ್ಡ್ ಆಫ್ ಗಾಡ್ ಅಂತ ಹೇಳಿ, ಇಫ್ ವಿ ಡಿನೇ ಇನ್ ದಿ ವೀಕ್ ಡೇಸ್ ವಿ ವುಡ್ ಮಿಸ್ ಸಮಥಿಂಗ್ ಇಂಪಾರ್ಟೆಂಟ್, ಆರ್ ದೇವರ ಪ್ರಸನ್ನತೆಯಿಂದ ನಾವು ದೂರ ಆಗಲಿಕ್ಕೆ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ವೆನ್ ಎವರ್ ವಿ ಗೆಟ್ ಚಾನ್ಸ್ ಆ್ಯಂಡ್ ವೆನ್ ಎವರ್ ವಿ ಫೀಲ್ ದಟ್ ವಿ ನೀಡ್ ಟು ಲಿಸನ್ ಟು ದ ವರ್ಡ್ ಆಫ್ ಗಾಡ್, ಪ್ಲೀಸ್ ಓಪನ್ ಟು ದ ಯೂಟ್ಯೂಬ್ ಚಾನಲ್ ದಟ್ ವಿಲ್ ಬಿ ಟೆಲಿಕಾಸ್ಟೆಡ್. ನೋಡಿ ದೇವರ ವಾಕ್ಯದ ಕುರಿತಾಗಿ ಹೆಚ್ಚು ಜ್ಞಾನವನ್ನು ತಿಳ್ಕೊಳ್ಳೋದು ಮಾತ್ರವಲ್ಲ, ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಜೀವನ ಮಾಡುವಂಥದ್ದು ಕೂಡ ಇದರ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಮೇಕ್ ಯೂಸ್ ಆಫ್ ದಿಸ್ ಆನ್ಲೈನ್ ಬೈಬಲ್ ಸ್ಟಡಿ ದಟ್ ವಿ ಹ್ಯಾವ್ ಕಮ್ ಟು ಆಲ್ಮೋಸ್ಟ್ ಎಂಡ್ ಆಫ್ ದ ಬುಕ್ ಆಫ್ ದ ಸಾಮ್. ಸೊ ನಮಗೆ ಉಳಿದಿರುವಂಥ, ಅಂದರೆ ನನಗೆ ಈ ದೇಶದಲ್ಲಿ ಉಳಿದಿರುವ ಇನ್ನೂ ಕೆಲವು ದಿವಸಗಳಲ್ಲಿ, ಸೊ ಆಲ್ಮೋಸ್ಟ್ 3 more weeks I think, ಅದರಲ್ಲಿ ಹೇಗೆ we will try to cover all those books, I mean selected chapters, ಅದನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಸೊ ಈ ದಿವಸದಲ್ಲಿ ಕೀರ್ತನೆಗಳ ಪುಸ್ತಕದಲ್ಲಿ 127ನೇ ಅಧ್ಯಾಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ದ ಬುಕ್ ಆಫ್ ಸಾಮ್ ಚಾಪ್ಟರ್ 127, 127ನೇ ಅಧ್ಯಾಯ. ಇದೊಂದು ಸಣ್ಣ
ಪುಸ್ತಕ, ಚಾಪ್ಟರ್, ಅಂದರೆ 5 ವಚನಗಳನ್ನು ಒಳಗೊಂಡಿದೆ. ಸೊ ಈ ಕೀರ್ತನೆಗಳನ್ನು ನಾವು ನೋಡಿದ್ದೇವೆ. ಆಲ್ಮೋಸ್ಟ್ 151ರಿಂದ 134ನೇ ಕೀರ್ತನೆಯ ತನಕ ಪಿಲಿಗ್ರಿಮ್ ಸಾಮ್ಸ್, ಅಸೆಂಟ್ ಸಾಮ್ಸ್ ಎಂಬುದಾಗಿ ಕೂಡ ಕರೀತಾರೆ. ಯಾತ್ರಾ ಗೀತೆಗಳೆಂಬುದಾಗಿ ಕೂಡ ಈ ಕೀರ್ತನೆಗಳನ್ನು ಕರೆಯುವಂಥದ್ದನ್ನು ನಾವು ನೋಡ್ತೇವೆ. ಸೊ ಹಾಗಾಗಿ ಎಲ್ಲ ಕೀರ್ತನೆಗಳ ಟೈಟಲಲ್ಲಿ ವಿ ಕ್ಯಾನ್ ಸಿ ಯಾತ್ರಾ ಗೀತ ಎಂಬುದಾಗಿ. ಸೊ ಹೀಗೆ ಈ ಯಾತ್ರಾ ಗೀತವನ್ನು ನಾವು ಇವತ್ತು 127 ಧ್ಯಾನ ಮಾಡಲಿಕ್ಕೆ ಇರುವಾಗ ನಾನು ಅದನ್ನು ಒಂದು ಸಲ ಓದಿಬಿಡ್ತೇನೆ. 127. ಯೆಹೋವನ ಕೃಪೆಯಿಂದ ಕೃತಾರ್ಥರಾಗುವೆವು. ಯಾತ್ರಾಗೀತ ಸೊಲೊಮೋನದು. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ಬೆಳಗಾಗುವುದಕ್ಕಿಂತ ಮುಂಚೆ ಹೇಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರನ ಕೈಯಲ್ಲಿರುವ ಅಂಬುಗಳಂತಿದ್ದಾರೆ. ಇವುಗಳಿಂದ ತನ್ನ ಬತ್ತಳಿಕೆಯನ್ನು ತುಂಬಿದವನು ಧನ್ಯನು. ಊರ ಬಾಗಲಲ್ಲಿ ವೈರಿಗಳ ಸಂಗಡ ವ್ಯಾಜ್ಯವಾಡುವಾಗ ಅಂಥವರು ಅಪಮಾನ ಹೊಂದುವುದಿಲ್ಲ ಎಂಬುದಾಗಿ. ಸೊ ಈ ಕೀರ್ತನೆ ನಾವು ತುಂಬ ಸಲ ವಿಶೇಷ ಪರಿಸ್ಥಿತಿಗಳಲ್ಲಿ ಓದುವಂಥದ್ದನ್ನು ನೋಡಿರ್ತೇವೆ. ಎಸ್ಪೆಷಲಿ ಮನೆ ಫೌಂಡೇಶನ್ ಹಾಕಬೇಕಿದ್ರೆ, ಮನೆಯ ಓಪನಿಂಗ್ ಟೈಮಲ್ಲಿ ಆಗಿರಬಹುದು, ಇನ್ನೊಂದು ಕಡೆಯಲ್ಲಿ ಗರ್ಭಧಾರಣೆಯನ್ನು ಧರಿಸಿದಾಗ ಅಂಥ ಮನೆ ಪ್ರಾರ್ಥನೆಗಳಲ್ಲಿ ಹೆಚ್ಚಾಗಿ ಈ ಕೀರ್ತನೆಯನ್ನು ಉಪಯೋಗಿಸುವಂಥದ್ದನ್ನು ನಾವು ನೋಡ್ತೇವೆ. ಸೊ ಈ ಕೀರ್ತನೆಯ ಆಥರ್ ಯಾರೆಂಬುದಾಗಿ ನೋಡೋದಾದರೆ ಸೊಲೊಮೋನ ಈ ಕೀರ್ತನೆಯನ್ನು ಬರೀತಾನೆ. ಸೊ ಇದರ ಕುರಿತಾಗಿ ಕೂಡ ಇನ್ನೊಂದು ಅಭಿಪ್ರಾಯ ಇದೆ, ಅದರ ಕುರಿತಾಗಿ ನಾನು ಹೇಳ್ತೇನೆ. ಬಟ್ ಆದರೆ ಈ ಕೀರ್ತನೆ ಕುರಿತಾಗಿ ಹೇಳೋದಾದರೆ ಈ ಕೀರ್ತನೆಯನ್ನು ಫ್ಯಾಮಿಲಿ ಸಾಮ್ ಎಂಬುದಾಗಿ ಕೂಡ ಕರೀತಾರೆ, ಒಂದು ಕುಟುಂಬ ಕೀರ್ತನೆ ಎಂಬುದಾಗಿ ಕೂಡ ಕರೀತಾರೆ. ಮತ್ತು ಇದನ್ನು ಪ್ರಾರಂಭದ ದಿವಸಗಳಲ್ಲಿ ಅಂದಿನ ಇಸ್ರಾಯೇಲರ ಕಾಲದಲ್ಲಿ ಸ್ಟೇಟ್ ಪೋಯಮ್ಸ್ ಎಂಬುದಾಗಿ ಕೂಡ ಕರೀತಾ ಇದ್ರು. ಅಂದರೆ ಒಂದು ರಾಜ್ಯದಲ್ಲಿ ಈ ಕೀರ್ತನೆಗಳನ್ನು ತಮ್ಮ ರಾಜ್ಯದ ಅಭಿವೃದ್ಧಿಗಾಗಿ ಹಾಡಿನ ರೂಪದಲ್ಲಿ ಉಪಯೋಗಿಸ್ತಿದ್ದಂಥ ಒಂದು ಕಾಲಗಳು ಕೂಡ ಅಂದಿನ ದಿನಗಳಲ್ಲಿ ಇದ್ವು, ಅಥವಾ ಚರ್ಚ್ ಪೋಯಮ್ಸ್ ಎಂಬುದಾಗಿ ಕೂಡ ಇದನ್ನು ಕರೀತಾರೆ. ಸೊ ಈ ಕೀರ್ತನೆ ಆಥರ್ ಬಗ್ಗೆ 2 ಅಭಿಪ್ರಾಯ ಇದೆ. ಬಟ್ ವಿ ಹ್ಯಾವ್ ಟು ಟೇಕ್ ವಾಟ್ ಇಸ್ ರಿಟರ್ನ್ ಇನ್ ದ ಬೈಬಲ್. ಆದರೆ ಇನ್ನೊಂದು ಅಭಿಪ್ರಾಯ ಏನಂತ ನೋಡೋದಾದರೆ ಇಟ್ ಮೈಟ್ ಬಿ ದ ಡೆಡಿಕೇಟೆಡ್ ಸಾಮ್ ಟು ಸೊಲೊಮೋನ್ ಬೈ ಡೇವಿಡ್ ಎಂಬುದಾಗಿ ಅನೇಕರ ಅಭಿಪ್ರಾಯ ಇದೆ. ದಾವೀದ ಸೊಲೊಮೋನನಿಗೆ ಈ ಕೀರ್ತನೆಯನ್ನು ಉದ್ದೇಶಿಸಿ ಅಥವಾ ಅರ್ಪಿಸಿ ಬರೆದಿರಬಹುದೆನ್ನುವಂಥ ಆಲೋಚನೆಗಳಿದೆ. ಬಟ್ ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ, ಬಟ್ ಇಟ್ಸ್ ಅನದರ್ ಡಿಫ್ರೆಂಟ್ ಒಪಿನಿಯನ್. ಯಾಕೆ ಅಂತ ಹೇಳುವಾಗ ಸೊಲೊಮೋನನಿಗೆ ಹ್ಯಾವ್ ಮೆನಿ ರೆಸ್ಪಾನ್ಸಿಬಿಲಿಟೀಸ್. ಈ ಹ್ಯಾವ್ ಟು ಬಿಲ್ಡ್ ಅ ಹೌಸ್ ಆಫ್ ಗಾಡ್. ಮತ್ತು ಇನ್ನೊಂದು, ದಾವೀದನ ನಂತರ ಇಸ್ರಾಯೇಲರನ್ನು ಕಾಯುವಂಥ, ಅವರ ರಾಜ್ಯವನ್ನು, ಸಾಮ್ರಾಜ್ಯವನ್ನು, ಪಟ್ಟಣವನ್ನು ಕಾಯುವಂಥ ಜವಾಬ್ದಾರಿ ಸೊಲೊಮೋನನಿಗಿತ್ತು. ಸೊ ಹಾಗಾಗಿ ಟು ಕೀಪ್ ದ ಸಿಟಿ ಆ್ಯಂಡ್ ಟು ಸಿ ಟು ರೈಸ್ ಅಪ್ ಟು ಹಿಸ್ ಫಾದರ್, ತನ್ನ ಮುಂದಿನ ವಂಶವನ್ನು, ಜನಾಂಗವನ್ನು ಬೆಳೆಸುವಂಥ ಜವಾಬ್ದಾರಿ ಕೂಡ ಸೊಲೊಮೋನನಿಗಿತ್ತು. ಸೊ ಹಾಗಾಗಿ ಇದನ್ನು ಅವನು ಗೈಡ್ ಮಾಡಿ ಅಥವಾ ಅರ್ಪಿಸಿರಬಹುದೆನ್ನುವಂಥ ಆಲೋಚನೆಗಳಿದೆ. ಬಟ್ ಆದರೆ ಇದೆಲ್ಲದರಲ್ಲಿ ಹೇಳುವಂಥದ್ದು, ಯು ಹ್ಯಾವ್ ಟು ಸೀಕ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಯು ಹ್ಯಾವ್ ಟು ಡಿಪೆಂಡ್ ಆನ್ ಗಾಡ್ ಎನ್ನುವಂಥ ಒಂದು ಮಾರ್ಗದರ್ಶನವನ್ನು, ಗೈಡ್ಲೈನ್ಸನ್ನು ಕೊಟ್ಟು ದಾವೀದ ಹೇಳಿರ್ಬೋದು ಎನ್ನುವಂಥ ಒಂದು ಅಭಿಪ್ರಾಯ. ಬಟ್ ಆದರೆ ಇಲ್ಲಿರುವಂಥ ಎಲ್ಲ ಭಾಷಾ ಶೈಲಿಗಳನ್ನು, ಅವನ ಆಲೋಚನೆಗಳನ್ನು ನೋಡುವಾಗ ಮತ್ತು ಟೈಟಲ್ ಕೂಡ ಒಂದು ಮೇನ್ ಪ್ರೂಫ್ ಏನಂತ ಹೇಳುವಾಗ ಸೊಲೊಮೋನನೇ ಇದರ ರಚಕ ಎಂಬುದಾಗಿ. ಏನಂತ ಹೇಳೋದಾದರೆ ಸೊಲೊಮೋನ ಮನುಷ್ಯನ ಪರಿಶ್ರಮದ ಬಗ್ಗೆ ಬೇರೆ ಬೇರೆ ಪುಸ್ತಕಗಳಲ್ಲಿ ಬರೀತಾನೆ. ಅಂತ ಹೇಳಿದರೆ ಜ್ಞಾನೋಕ್ತಿಗಳ ಪುಸ್ತಕ, ಪ್ರಸಂಗಿಗಳ ಪುಸ್ತಕದಲ್ಲಿ, ಪ್ರಸಂಗಿಗಳಲ್ಲಿ ಹೇಳ್ತಾನೆ ವ್ಯರ್ಥವೇ ವ್ಯರ್ಥ, ಸಮಸ್ತವು ವ್ಯರ್ಥ, ಮನುಷ್ಯ ಪಡುವ ಪ್ರಯಾಸವೆಲ್ಲ ವ್ಯರ್ಥ ಎಂಬುದಾಗಿ. ಸೊ ಇಲ್ಲಿ ಕೂಡ ವ್ಯರ್ಥ ಎನ್ನುವಂಥ ಪದವನ್ನು ನಾವು ನೋಡ್ತೇವೆ. ಅಂತ ಹೇಳಿದರೆ ಕಾವಲುಗಾರರ ಪಟ್ಟಣ ಕಾಯ್ದು ಮನುಷ್ಯರು ಮನೆ ಕಟ್ಟುವುದು, ವಿತೌಟ್ ಗಾಡ್ ಇಟ್ಸ್ ವ್ಯಾನಿಶ್ಡ್ ಎಂಬುದಾಗಿ, ಅದು ವ್ಯರ್ಥ ಎನ್ನುವಂಥ ಅರ್ಥವನ್ನು ಸೊಲೊಮೋನ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸೊ ಹಾಗಾಗಿ ಅವನ
ಆ ಬರವಣಿಗೆಗಳಿಗೂ ಈ ಬರವಣಿಗೆಗೂ ಸ್ವಲ್ಪ ಹತ್ತಿರದ ಸಿಂಕ್ರನೈಸೇಷನ್ ಈ ಭಾಗದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಈ ಕೀರ್ತನೆಯನ್ನು ಬರೆಯುವಾಗ ನಾವು ಗಮನಿಸಬೇಕಾದ ಮತ್ತೊಂದು ವಿಷಯ ಅಂತ ಹೇಳಿದರೆ, ಇಲ್ಲಿ ಮನೆ, ಪಟ್ಟಣ ಮತ್ತು ಮನುಷ್ಯನ ಶ್ರಮೆ ಇವುಗಳು ಅಂದಿನ ಇಬ್ರಿಯರ ಜೀವಿತದಲ್ಲಿ, ಇಸ್ರಾಯೇಲರ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿದ್ವು. ಅಂತ ಹೇಳಿದರೆ, ಒಂದು ಪಟ್ಟಣವನ್ನು ಕಟ್ಟಬೇಕಿದ್ರೆ ಒಂದು ಕುಟುಂಬ ಕಟ್ಟುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಕುಟುಂಬ ಅಂತ ಹೇಳುವಾಗ ಇಟ್ಸ್ ನಾಟ್ ಜಸ್ಟ್ ಅ ಹೌಸ್, ಇಟ್ಸ್ ಅ ಫ್ಯಾಮಿಲಿ ಆಲ್ಸೋ. ಇಟ್ ವಾಸ್ ಇಂಡಿಕೇಟಿಂಗ್ ಇನ್ ದೋಸ್ ಡೇಸ್. ದ ಡೆಫಿನೇಷನ್ ಆಫ್ ಹೌಸ್ ಮೀನ್ಸ್ ಇಟ್ ವಾಸ್ ಆಲ್ಸೋ ವೆರಿ ಮಚ್ ಕ್ಲೋಸ್ meaning, or it was similar meaning given as family bond. ಒಂದು ಕುಟುಂಬ ಅನ್ಯೋನ್ಯತೆಗೆ ನಡೆಸುವಂತಹ ಅರ್ಥವನ್ನು ಅಂದಿನ ದಿವಸಗಳಲ್ಲಿ ಈ ಮನೆ ಎನ್ನುವಂಥ ಅರ್ಥವನ್ನು ಕೂಡ ಕೊಡ್ತಾ ಇತ್ತು. ಸೊ ಹಾಗಾಗಿ ಇದನ್ನು ನಾವು ವಚನಗಳ ಆಧಾರದಲ್ಲಿ ಧ್ಯಾನ ಮಾಡ್ತಾ ಹೋಗೋದಾದರೆ, ವರ್ಸಸ್ ಬೈ ವರ್ಸಸ್, ವೆನ್ ವಿ ಲುಕ್ ಎಟ್ ಫ್ರಮ್ ದಿ ಫಸ್ಟ್ ವರ್ಸಸ್, 1ನೇ ವಚನ. ಸೊ ನಾವು ಅದಕ್ಕೆ ಟೈಟಲ್ ಮಾಡೋದಾದರೆ, ವಿ ಕ್ಯಾನ್ ಟೈಟಲ್ ಬ್ಲೆಸ್ಸಿಂಗ್ ಅಪಾನ್ ಡೈಲಿ ಲೈಫ್, ದಿನನಿತ್ಯದ ಜೀವಿತದಲ್ಲಿ ದೇವರ ಆಶೀರ್ವಾದ ಎಂಬುದಾಗಿ. ಸೊ ಸೊಲೊಮೋನ ಇದರಲ್ಲಿ ಈ ವಚನವನ್ನು ಪ್ರಾರಂಭ ಮಾಡುವಾಗ, ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ ಎಂಬುದಾಗಿ ಪ್ರಾರಂಭ ಮಾಡ್ತಾನೆ. ಅಂತ ಹೇಳಿದರೆ, ದ ಎಫರ್ಟ್ಸ್ ಆ್ಯಂಡ್ ದ ಲೇಬರ್ ದ್ಯಾಟ್ ವಿ ಪುಟ್ ಇನ್ ಬೀಯಿಂಗ್ ಹ್ಯೂಮನ್ ಇಸ್ ಇಂಪಾರ್ಟೆಂಟ್. ನಾವು ಮನುಷ್ಯರಾಗಿ ಏನು ಪ್ರಯತ್ನವನ್ನು ಪಡ್ತೇವೋ, ಕಷ್ಟವನ್ನು, ಶ್ರಮೆಯನ್ನು ಹಾಕ್ತೇವೋ ಅದು ಇಂಪಾರ್ಟೆಂಟ್. ಬಟ್ ಆದರೆ ಯಾವಾಗ ಇಂಪಾರ್ಟೆಂಟ್ ಆಗ್ತದೆ ಹೇಳಿದರೆ, ದೇವರ ಜೊತೆಯಲ್ಲಿ ನಾವು ಅದನ್ನು ಕೈ ಹಾಕಿದ್ರಿ ಅಂತ ಹೇಳ್ಕೊಂಡು. ಸೊ ಇದೆರಡನ್ನು ಅವನು ಕಂಪೇರ್ ಮಾಡಿ ಹೇಳ್ತಾನೆ. ದೇವರ ಮತ್ತು ಮಾನವರ ಕಾರ್ಯವನ್ನು ನೆನೆಸ್ತಾನೆ. ಇಬ್ಬರ ಕಾರ್ಯಗಳಿಗೆ ವ್ಯತ್ಯಾಸ ಇರುವಂಥದ್ದನ್ನು ತಿಳಿಸಿ, ನಾವು ಯಾವುದೇ ಕಾರ್ಯವನ್ನು ಮಾಡ್ಬೋದು, ಆದರೆ ಆ ಕಾರ್ಯಗಳಿಗೆ ದೇವರ ಆಶೀರ್ವಾದ ಇಲ್ಲದಿದ್ದರೆ ಅದಕ್ಕೆ ಯಾವುದೇ ಅರ್ಥ ಇರುವುದಿಲ್ಲ, ಬೆಲೆ ಇರುವುದಿಲ್ಲ, ಬದಲಾಗಿ ವ್ಯರ್ಥವಾಗ್ತದೆ ಅನ್ನುವಂಥದ್ದನ್ನು ಸೊಲೊಮೋನ ಈ ಮಾತುಗಳಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸೊ ಅದಕ್ಕೆ ಒಬ್ಬ ಥಿಯಾಲಜಿಯನ್ನು, ಅವನ ಈ ವಾಕ್ಯಗಳನ್ನು ಓದಿ ಅವರ ಅರ್ಥ ಮಾಡುವಾಗ ಈ ಗಿವ್ಸ್ ಒನ್ ಡೆಫಿನೇಷನ್. ಏನಂತ ಹೇಳಿದರೆ, no house building is successful which leaves God out of account. How have we seen men build only houses with care and at great cost, only to see them crumble to pieces? God was forgotten ಎಂಬುದಾಗಿ. ಯಾವಾಗ ಮನುಷ್ಯ ದೇವರನ್ನು ಬಿಟ್ಟು ತುಂಬ ಹಣ ಖರ್ಚು ಮಾಡಿ ತುಂಬ ಪ್ರೀತಿಯಿಂದ ಅವನು ಕಟ್ಟುವಂಥ ಯಾವುದೇ ಮನೆಗಳಾಗಿರ್ಬೋದು, ಅದರಲ್ಲಿ ಯಾವಾಗ ದೇವರನ್ನು ತನ್ನ ಅಕೌಂಟಿಗೆ ಅಥವಾ ತನ್ನ ಪರಿಗಣನೆಗೆ, ಜ್ಞಾನಕ್ಕೆ ತಗೊಳ್ಳೋದೇ ಯಾವುದೇ ಕಾರ್ಯವನ್ನು ಮಾಡ್ತಾನೋ, ಆವಾಗ ಅದು ಪೀಸಾಗಿ ಮನೆ ಹೊಡೆದು ಹೋಗ್ಬೋದು ಅಥವಾ ಕುಟುಂಬ ಹೊಡೆದು ಹೋಗ್ಬೋದು. ಆ ಮನೆಯಲ್ಲಿ ಯಾವುದೇ ರೀತಿಯ ಆಶೀರ್ವಾದಗಳು ಇರುವುದಿಲ್ಲ ಎಂಬುದಾಗಿ ಇದನ್ನು ಅವರು ಡೆಫಿನೇಷನ್ ಆಗಿ ಅರ್ಥವನ್ನು ಕೊಡ್ತಾರೆ. ಸೊ ಇದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ವಿ ವೆರಿ ಆಫನ್ ಯೂಸ್ ದಿಸ್. ಈ ಒಂದು ನಂಬಿಕೆಯಲ್ಲಿ ನಾವೆಲ್ಲ ಕಾರ್ಯವನ್ನು ಸ್ಟಾರ್ಟ್ ಮಾಡ್ತೀವಿ ಅಂದರೆ ದೇವರ ಆಶೀರ್ವಾದ ಬೇಕೆಂಬುದಾಗಿ. ಸೊ ನಾನು ಆಗಲೇ ಹೇಳಿದಾಗ, ಇಲ್ಲಿ ಒಂದು ಮನೆ ಅಂತ ಹೇಳುವಾಗ ಇಟ್ಸ್ ನಾಟ್ ಜಸ್ಟ್ ಬಿಲ್ಡಿಂಗ್, ಇಟ್ಸ್ ಅ ಹೌಸ್, ಇಟ್ಸ್ ಅ ಫ್ಯಾಮಿಲಿ. ಸೊ ಹಾಗಾಗಿ ಆ ಒಂದು ಕಾನ್ಸೆಪ್ಟಲ್ಲಿ ಅರ್ಥ ಮಾಡುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್. ಮನೆಯನ್ನು ಕಟ್ಟುವಂಥದ್ದು ಅಂತ ಹೇಳಿದ್ರೆ ಬಿಲ್ಡಿಂಗ್ ಅ ಫ್ಯಾಮಿಲಿ. ಸೊ ಇದರಲ್ಲಿ ಎರಡು ರೀತಿಯಲ್ಲಿ ಕೂಡ ಅರ್ಥವನ್ನು ಮಾಡಬೇಕು, ಮನೆ ಮತ್ತು ಕುಟುಂಬವನ್ನು. ಸೊ ಮನೆ ಎಂಬುದಾಗಿ ಹೇಳುವಾಗ ಇಲ್ಲಿ ಎಲ್ಲ ರೀತಿಯ ಬೆಳವಣಿಗೆ ಆಗ್ತದೆ. ಅಂತ ಹೇಳಿದರೆ ಸರ್ವತೋಮುಖ ಹೋಲಿಸ್ಟಿಕ್ ಗ್ರೋತ್ ಆಗುವಂಥದ್ದನ್ನು ನೋಡ್ತೀವಿ. ಅಲ್ಲಿ ಮಕ್ಕಳು ಒಂದು ಜನಾಂಗದಿಂದ ಇನ್ನೊಂದು ಜನಾಂಗಕ್ಕೆ ಬೆಳೀತಾರೆ, ಮತ್ತು ಅದೇ ಸಂದರ್ಭದಲ್ಲಿ ಅಲ್ಲಿ ಅನೇಕವಾದ ಬೆಳವಣಿಗೆ, ಅವರ ಬೌದ್ಧಿಕವಾದಂಥ ಬೆಳವಣಿಗೆ, ದೈಹಿಕವಾದಂಥ ಬೆಳವಣಿಗೆ ಮತ್ತು ಆತ್ಮಿಕವಾದಂಥ ಬೆಳವಣಿಗೆ, ಇದೆಲ್ಲದಕ್ಕೆ ಇಟ್ಸ್ ಇಂಪಾರ್ಟೆಂಟ್ ಪ್ಲೇ. ಸೊ ಹಾಗಾಗಿ ಇದು ಬೆಳೆಸುವಂತಹ ಒಂದು ಮನೆಯ ಎಲ್ಲವನ್ನು ಬೆಳೆಸುವಂಥ ಒಂದು ಸ್ಥಳ ಎಂಬುದಾಗಿ ಹೇಳಿ ಅದನ್ನು 3 ಮತ್ತು 5ನೇ ವಚನಗಳಲ್ಲಿ ಸೊಲೊಮೋನ ಹೇಳ್ತಾನೆ, ಪುತ್ರ ಸಂತಾನ ಯೆಹೋವನಿಂದ ಬಂದ ಸ್ವಾಸ್ಥ್ಯ ಎಂಬುದಾಗಿ. ಸೊ ನಾವು ಪಟ್ಟಣದ ಕುರಿತಾಗಿ ಕೂಡ ನೋಡುವಾಗ, ಅದರಲ್ಲಿ ಮನೆ ಕಟ್ಟುವವರು, ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಷ್ಟಪಡುವವರು ವ್ಯರ್ಥ ಅಂತ ಹೇಳಿದ ಹಾಗೆ, ಪಟ್ಟಣವನ್ನು ಕಾಯುವವರಿಗೆ ಕೂಡ ಪಟ್ಟಣವನ್ನು ಕಾಯುವಾಗ ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ ಎಂಬುದಾಗಿ. ಸೊ ಇಲ್ಲಿ ದೇವರು ಅಥವಾ ಇಲ್ಲಿ ಒಬ್ಬ ವಾಚ್ಮನ್ ಕೆಲಸವನ್ನು ನಾವು ನೋಡ್ತೇವೆ. ವಾಚ್ಮನ್ ಹೇಗೆ ಪಟ್ಟಣವನ್ನು ಕಾಯಬೇಕಿದ್ರೆ ಎಚ್ಚರಿಕೆ ಆಗಿರಬೇಕೆಂಬುದಾಗಿ ನಾವು 121ನೇ ಕೀರ್ತನೆಯಲ್ಲಿ ಕೂಡ ನೋಡಿದ್ವಿ. ಅದರಲ್ಲಿ ಕೂಡ ದೇವರ ಕಾರ್ಯವನ್ನು ಹೇಗೆ ಹೇಳ್ತದೆ, ನಿನ್ನನ್ನು ಕಾಯುವ ಆತನು ತೂಗಡಿಸುವುದಿಲ್ಲ, ನಿದ್ರಿಸುವುದಿಲ್ಲ,
ಗಾಡ್ ಇಸ್ ದ ಗುಡ್ ಆ್ಯಂಡ್ ಟ್ರಸ್ಟಿಂಗ್ ವಾಚ್ಮ್ಯಾನ್ ಎಂಬುದಾಗಿ, ಟ್ರಸ್ಟ್ ವರ್ದಿ ವಾಚ್ಮ್ಯಾನ್, ದೇವರನ್ನು ನಂಬುವಂತಹ ಮತ್ತು ಒಳ್ಳೆಯ ಎಚ್ಚರಿಕೆಯಾದಂಥ ಕಾವಲುಗಾರ ಹೇಳಿದರೆ ದೇವರೆಂಬುದಾಗಿ. ಇಲ್ಲಿ ಕೂಡ ಕಾಯುವಂಥದ್ದು ಹೇಳುವಾಗ ದೇವರು ಪಟ್ಟಣವನ್ನು ಕಾಯ್ದ ಹೊರತು ಆ ಪಟ್ಟಣಕ್ಕೆ ಯಾವುದೇ ಸುರಕ್ಷಿತವಾಗಲಿ ಆಶೀರ್ವಾದವಾಗಲಿ ಇರುವುದಿಲ್ಲ ಎಂಬುದಾಗಿ. ಸೊ ಸೊಲೊಮೋನ 2 ಸಾಲುಗಳನ್ನು ಹೇಳಬೇಕಿದ್ರೆ ಈ 2 ಸ್ಥಳಗಳ ಅಥವಾ ಈ 2 ವಿಷಯಗಳ ಕುರಿತಾದಂಥ ಪ್ರಾಮುಖ್ಯತೆಯನ್ನು ಅರ್ಥಕೊಂಡಿದ್ದ, ಒಂದು ಕುಟುಂಬ ಮತ್ತು ಇನ್ನೊಂದು ಪಟ್ಟಣವನ್ನು. ಸೊ ಹಾಗಾಗಿ ಅವನು ಮನುಷ್ಯ ಜೀವಿತದಲ್ಲಿ ಒಂದು ಪಟ್ಟಣವನ್ನು ಕಟ್ಟುವಂಥ ಜವಾಬ್ದಾರಿ, ಕುಟುಂಬವನ್ನು ಕಟ್ಟುವಂಥ ಜವಾಬ್ದಾರಿಯನ್ನು ಹೊತ್ತಿರ್ತೀವಿ. ಅದರಲ್ಲಿ ದೇವರ ಆಶೀರ್ವಾದವನ್ನು ಯಾವಾಗಲೂ ಹುಡುಕಬೇಕು. ಸೊ ಪಟ್ಟಣವನ್ನು ಕಟ್ತೇವೆ ಅಂತ ಹೇಳುವಾಗ ವೇರ್ ವಿ ರಿಸೈಡ್ಸ್, ನಾವಿರುವಂಥ ಸ್ಥಳ ಅಥವಾ ಪಟ್ಟಣ, ಸಿಟಿ ಆಗಿರ್ಬೋದು, ಅದರಲ್ಲಿ ದ ಎನ್ವೈರನ್ಮೆಂಟ್ ವಿ ಕ್ರಿಯೇಟ್, ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಒಂದು ಭಯದ ವಾತಾವರಣ ಅಥವಾ ದ್ವೇಷದ ವಾತಾವರಣ ಕಟ್ಟಿದರೆ ಅದು ನಮಗೆ ಮತ್ತೆ ರಿಟರ್ನ್ ಆಗುವ ಸಾಧ್ಯತೆ ಇರ್ತದೆ. ಬಟ್ ನಾವು ಪ್ರೀತಿಯನ್ನು ಹರಡಿದರೆ ಆ ಪಟ್ಟಣ ಪ್ರೀತಿ. ಸೊ ಹಾಗಾಗಿ ಸೊಲೊಮೋನನಿಗೆ ಅವನ ಪಟ್ಟಣವನ್ನು ಕಾಯುವಂಥದ್ದು ಅಂತ ಹೇಳುವಾಗ, ಈ ಬೀಯಿಂಗ್ ಅ ಕಿಂಗ್, ಈ ಹ್ಯಾಡ್ ದಟ್ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಆಫ್ ಆಲ್ ಹಿಸ್ ಸಿಟಿಸನ್ಸ್. ಅವನ ದೇಶದಲ್ಲಿರುವಂಥ ಎಲ್ಲ ಜನರ ಕುರಿತಾಗಿ ಕೇರ್ ಮಾಡೋ ಜವಾಬ್ದಾರಿ ಅವನಿಗಿತ್ತು. ಸೊ ಹಾಗಾಗಿ ಅವನು ಪಟ್ಟಣವನ್ನು ಕಾಯುವಾಗ ತಾನು ಕೂಡ ನೆನೆಸ್ತಾನೆ, ಐ ಕ್ಯಾನ್ ಪ್ರೊಟೆಕ್ಟ್ ದಿಸ್ ಸಿಟಿ, ದಿಸ್ ಪೀಪಲ್ ಎಂಬುದಾಗಿ. ಬಟ್ ಆವಾಗ ಅವನಿಗೆ ರಿಯಲೈಸ್ ಹೋಗುವಂಥದ್ದು, ವಿತೌಟ್ ಗಾಡ್ ಆಲ್ ಮೈ ಎಫರ್ಟ್ಸ್ ವಿಲ್ ಗೋ ವ್ಯಾನಿಶ್ಡ್ ಎಂಬುದಾಗಿ. ದೇವರ ಸಹಾಯವಿಲ್ಲದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಸೊ ಇನ್ನೊಂದು ಕಡೆಯಲ್ಲಿ ಅರ್ಥ ಮಾಡೋದಾದರೆ, ದ ಎಫರ್ಟ್ಸ್ ಆ್ಯಂಡ್ ದ ವರ್ಕ್ ಆಫ್ ಗಾಡ್ ಆ್ಯಂಡ್ ಹ್ಯೂಮನ್ ದಟ್ ಶುಡ್ ಗೋ ಟುಗೆದರ್ ಎಂಬುದಾಗಿ. ಮಾನವನ ಮತ್ತು ದೇವರ ಕಾರ್ಯ ಒಟ್ಟಾಗಿ ಹೋದರೆ ಮಾತ್ರ ಅದಕ್ಕೆ ಒಳ್ಳೆಯ ಸಕ್ಸಸ್ ಸಿಗ್ತದೆ. ಸೊ ನಮಗೆ ಕೂಡ ದೇವರ ಚಿತ್ತ ಅರಿತುಕೊಂಡು ಬೇರೆ ಯಾವುದೇ ಕಾರ್ಯಗಳನ್ನು ಮಾಡಿದ್ದರೆ ಅಥವಾ ದೇವರನ್ನು ಬಿಟ್ಟು ನಾವು ಬೇರೆ ಕಾರ್ಯಗಳನ್ನು ಮಾಡೋದಾದರೆ ಅದಕ್ಕೆ ಯಾವುದೇ ರೀತಿಯ ಆಶೀರ್ವಾದಗಳು ಸಿಕ್ಕುವುದಿಲ್ಲ ಎನ್ನುವಂಥದ್ದನ್ನು ಸೊಲೊಮೋನ ಕೂಡ ಅನುಭವದಿಂದ ತಿಳ್ಕೊಂಡು ಹೇಳುವಂಥ ಮಾತುಗಳು. ಸೊ 2ನೇ ವಚನಕ್ಕೆ ಹೋಗುವಾಗ, 2ನೇ ವಚನಕ್ಕೆ ವಿ ಕ್ಯಾನ್ ಕಾಲ್ ದ ವ್ಯಾನಿಟಿ ಆಫ್ ರಿಲಯನ್ಸ್ ಆನ್ ದ ಸ್ಟ್ರೆಂತ್ ಆಫ್ ಮ್ಯಾನ್. ಮಾನವನ ಸಾಮರ್ಥ್ಯವನ್ನು, ಮಾನವನನ್ನು ನೆಚ್ಚಿ ಜೀವಿಸುವಂಥದ್ದು ಅಥವಾ ಮಾನವನು ತನ್ನ ಬಲವನ್ನು ಆಶ್ರಯಿಸಿ ಜೀವಿಸುವಂಥದ್ದು ವ್ಯರ್ಥವಾಗಿ ಹೋಗ್ತದೆ, ತನ್ನದೇ ಆದಂಥ ಸ್ವಂತ ಬಲವನ್ನು ಆಶ್ರಯಿಸಿಕೊಳ್ಳುವಂಥದ್ದು. ಸೊ ಇಲ್ಲಿ ಸೊಲೊಮೋನ ಜನರ ದಿನನಿತ್ಯದ ಜೀವಿತವನ್ನು ನೋಡಿ ತಾನು ಕೂಡ ತಿಳ್ಕೊಂಡು ಬರೆಯುವಂಥದ್ದು, ಮನುಷ್ಯ ತನ್ನ ಜೀವನದ ಏಳಿಗೆಗಾಗಿ, ಆಹಾರಕ್ಕಾಗಿ, ಅಭಿವೃದ್ಧಿಗಾಗಿ ಅವನು ಪಡುವಂಥ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗ್ತದೆ. ಯಾಕೆ ಅಂತ ಹೇಳಿದರೆ, ಅವನ ಪ್ರಯತ್ನದಲ್ಲಿ ಯಾವಾಗ ನಾವು ದೇವರ ಚಿತ್ತವನ್ನು, ಜೀವನದ ಮಹತ್ವವನ್ನು ಅರಿತುಕೊಳ್ಳದೇ ಇದ್ದರೆ ನಾವು ಏನೇನೇ ಆಸ್ತಿ ಬೇಕೆಲ್ಲವನ್ನು ಮಾಡ್ತೇವೆ, ಬಟ್ ಆದರೆ ಒಂದು ದಿವಸ ನಮಗೆ ಗೊತ್ತಿಲ್ಲ ನಾವೇ ಇರುವುದಿಲ್ಲ. ಸೊ ಹಾಗಾಗಿ ಆಹಾರ, ವಸತಿ, ಬಟ್ಟೆ ಎಲ್ಲವನ್ನು ಸಂಪಾದನೆ ಮಾಡುವ ಹಾಗೆ ಜೀವನದ ದೇವರನ್ನು ಕೂಡ ತಿಳಿದುಕೊಳ್ಳುವಂಥದ್ದು ಜೀವನಕ್ಕಿರುವಂಥ ಬಹಳ ಪ್ರಾಮುಖ್ಯ. ಸೊ ಇಲ್ಲಿ ಸೊಲೊಮೋನ ಮಾನವನ ಶ್ರಮೆ ಅಥವಾ ಪ್ರಯತ್ನ, ಇಸ್ ಲೇಬರ್ ಆ್ಯಂಡ್ ಹಿಸ್ ಎಫರ್ಟ್ಸ್, ಇಸ್ ಸ್ಪೀಕಿಂಗ್ ಅಬೌಟ್ ದೀಸ್ ಥಿಂಗ್ಸ್. ಅವನ ಲೇಬರ್, ಶ್ರಮೆ ಮತ್ತು ಅವನ ಎಫರ್ಟ್ಸ್ನ ಕುರಿತಾಗಿ ಮಾತಾಡುವಾಗ ಸೊಲೊಮೋನ ಮನುಷ್ಯನ ಶ್ರಮೆಯ ಕುರಿತಾಗಿ ನೆಗೆಟಿವ್ ಆಗಿ ಮಾತಾಡೋದಿಲ್ಲ. ಅಂತ ಹೇಳಿದರೆ ಅವನು ಪಡುವಂಥದ್ದೆಲ್ಲ ವ್ಯರ್ಥ ಅಂತ ಹೇಳುವಾಗ, ಸೊ ಓಕೆ, ವೈ ಶುಡ್ ವಿ ರಿಸ್ಕ್ ಅವರ್ ಲೈಫ್ ಆ್ಯಂಡ್ ಎಂಗೇಜ್ಡ್ ಇನ್ ಡೂಯಿಂಗ್ ವರ್ಕ್ ಆ್ಯಂಡ್ ವೈ ಶುಡ್ ವಿ ವರ್ಕ್, ವಿ ಕ್ಯಾನ್ ರಿಲ್ಯಾಕ್ಸ್ ಆ್ಯಂಡ್ ವಿ ಕ್ಯಾನ್ ಬಿ ಲೇಜಿ ಅನ್ನುವಂಥ ಆಲೋಚನೆಗಳು ಮನುಷ್ಯನಲ್ಲಿ ಬರ್ತದೆ. ಬಟ್ ಆದರೆ ಸೊಲೊಮೋನ ಹಾಗೆ ಹೇಳುವಂಥದ್ದಲ್ಲ. ಯಾಕೆಂತ ಹೇಳಿದರೆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 6:11 ಕೂಡ ಅವನು ಹೇಳುವಂಥದ್ದು, ಸೋಮಾರಿಯೇ ಹೋಗಿ ಇರುವೆ ಹತ್ತಿರ ನೋಡಿ ಕಲ್ತ್ಕೋ, ಅದು ಕೂಡ ತನ್ನ ಆಹಾರವನ್ನು ಸಂಪಾದಿಸಿಕೊಳ್ತದೆ. ಸೊ ಅವನು ಸೋಮಾರಿತನಕ್ಕೆ ಅಥವಾ ಹೀಗೆ ಪ್ರಯತ್ನ ಪಡದೇ ಇರುವಂಥ ನಿರಾಸವಾದಂಥ ಜೀವಿತಕ್ಕೆ ಯಾವತ್ತಿಗೂ ಕೂಡ ಎನ್ಕರೇಜ್ ಮಾಡಿ ಹೇಳುವುದಿಲ್ಲ. ಬಟ್ ಆದರೆ ಇಲ್ಲಿ ಸೊಲೊಮೋನ ಹೇಳುವಂಥದ್ದು, ದೇವರನ್ನು ಬಿಟ್ಟು ನಾವು ಯಾವುದೇ ಪ್ರಯತ್ನಗಳನ್ನು ಮಾಡುವಾಗ ಅದೇನಾಗ್ತದೆ, ನಮ್ಮ ಜೀವಿತದಲ್ಲಿ ಒಳ್ಳೆಯ ಬ್ಲೆಸ್ಸಿಂಗ್ಸನ್ನು, ಸ್ಯಾಟಿಸ್ಫ್ಯಾಕ್ಷನನ್ನು ತಂದುಕೊಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಸೊ ಅದಕ್ಕೆ
ಈ ವಾಕ್ಯವನ್ನು ಕೋಟ್ ಮಾಡಿ ಇನ್ನೊಂದು ಅರ್ಥವನ್ನು ನಾವು ನೋಡೋದಾದರೆ, ಒಬ್ಬ ಮನುಷ್ಯನ ಜೀವನದಲ್ಲಿ ಅವನ ಜೀವನ ಶೈಲಿ, ಅವನ ಉದ್ದೇಶಗಳನ್ನು ತಿಳ್ಕೊಳ್ಳಿಕ್ಕೆ ಕೂಡ ಇದು ಸಹಾಯ ಮಾಡ್ತದೆ. ಅಂತ ಹೇಳಿದರೆ, ಯಾವಾಗ ಒಬ್ಬ ವ್ಯಕ್ತಿ ತಾನು ಪಡುವಂಥ ಎಲ್ಲ ಶ್ರಮೆ ಕಷ್ಟಗಳಿಂದ ಕೇವಲ ಆಹಾರವನ್ನು, ವಸತಿಯನ್ನು ಸಂಪಾದನೆ ಮಾಡುವಂಥ ಉದ್ದೇಶವನ್ನು ಹೊಂದಿದರೆ ಅವನ ಜೀವನದ ಕುರಿತಾಗಿ ಬಹಳ ಕೀಳಿರಿಮೆಯನ್ನು ಹೊಂದಿರ್ತಾನೆ. ಬಟ್ ಆದರೆ ಯಾರು ಇಂತಹ ಎಲ್ಲ ಪ್ರಯತ್ನಗಳಲ್ಲಿ, ಯಾವುದೇ ಸಂಪಾದನೆ ಪ್ರಯತ್ನದಲ್ಲಿ ದೇವರನ್ನು ನಂಬಿ ಜೀವಿಸ್ತಾರೋ, ಒಳ್ಳೆಯ ಜೀವನವನ್ನು ಮಾಡ್ತಾರೋ, ಅವ್ರ ಜೀವನದಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿರ್ತಾರೆ. ಅಂತ ಹೇಳಿದರೆ ಜೀವನ ಶೈಲಿ ಅವರದ್ದು ಒಳ್ಳೆಯ ರೀತಿ ಇರ್ತದೆ. ನಮಗೆ ಎಲ್ಲ ಬೇಕಂತ ಹೇಳ್ಕೊಂಡು ಜನ ತಪ್ಪು ದಾರಿಯಲ್ಲಿ ಸಂಪಾದನೆ ಮಾಡುವಂಥವ್ರನ್ನ ಕೂಡ ನೋಡ್ತೇವೆ. ದೇವರ ಭಯ ಇಲ್ಲದೆ ಇರುವುದು, ಬೇಕಾಬಿಟ್ಟಿಯಾಗಿ ಜೀವಿಸಿ ಸಂಪಾದನೆ ಮಾಡುವಂಥದ್ದು. ಬಟ್ ಆದರೆ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡುವಾಗ ವಿ ನೀಡ್ ಅ ಗಾಡ್ಸ್ ಫಿಯರ್ ಆ್ಯಂಡ್ ಗಾಡ್ಸ್ ವಿಸ್ಡಮ್. ಸೊ ಗಾಡ್ಲಿ ವಿಸ್ಡಮ್ ಇದ್ದರೆ ಮಾತ್ರ ನಾವು ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಲಿಕ್ಕೆ ದೇವರು ನಮ್ಮನ್ನು ನಡೆಸ್ತಾನೆ ಎಂಬುದಾಗಿ. ಮತ್ತು ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ಕೂಡ ವ್ಯರ್ಥ ಎಂಬುದಾಗಿ. ದ ಬ್ರೆಡ್ ಆಫ್ ಶಾರೋಸ್, ಕಷ್ಟದ ಆಹಾರವನ್ನು ನಾವು ಸಂಪಾದನೆ ಮಾಡುವಾಗ ಕೆಲವರು ಈ ಕಷ್ಟದಲ್ಲಿ ತುಂಬ ಸಂತೋಷವನ್ನು ಪಡ್ತಾರೆ. ಅಂತ ಹೇಳಿದರೆ ನಾವೆಲ್ಲ ಆಹಾರಕ್ಕೋಸ್ಕರ ಕಷ್ಟವನ್ನು ಪಡ್ತೇವೆ, ಅದೇ ಜೀವನ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಆದರೆ ಕೆಲವರು ನಿಶ್ಚಿಂತೆಯಿಂದ ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ಅಥವಾ ಹೆಚ್ಚು ಕಷ್ಟವನ್ನು ಪಡದೆ ಆಹಾರವನ್ನು ಸಿಕ್ಕಿದ್ದನ್ನು ತಿಂದು ನೆಮ್ಮದಿಯಿಂದ ಜೀವಿಸುವಂಥವರನ್ನು ಕೂಡ ನಾವು ನೋಡ್ತೇವೆ. ಇದು ಈ ನೆಮ್ಮದಿ ಅಥವಾ ಈ ಸಂತೋಷ ಎಲ್ಲಿ ಸಿಗ್ತದೆ ಅಂತ ಹೇಳಿದರೆ ದೇವರನ್ನು ನಂಬಿದವರಿಗೆ. ಸೊ ಅದಕ್ಕೆ ಯೆಹೋವನು ತನ್ನ ಭಕ್ತರಿಗೆ ನಿದ್ರೆಯಲ್ಲಿಯೂ ಆಹಾರವನ್ನು ಕೊಡುತ್ತಾನೆ ಎಂಬುದಾಗಿ. ಕೆಲವರಿಗೆ ನಾಳೆ ಏನು ಮಾಡೋದು ಅಡುಗೆ ಅಥವಾ ಏನು ತಿನ್ನಬೇಕು ಎನ್ನುವುದರ ಕುರಿತಾಗಿ ಹೆಚ್ಚು ಟೆನ್ಷನ್ ಇರ್ತದೆ. ಬಟ್ ಆದರೆ ದೇವರು ಮನುಷ್ಯನಿಗೆ ಆಹಾರವನ್ನು, ದೇಹಕ್ಕೆ ಬಲವನ್ನು, ಆರೋಗ್ಯವನ್ನು ಹೇಗೆ ಕೊಡ್ತಾನೆ ಅಂತ ಹೇಳಿದರೆ, ನಾವು ದೇವರನ್ನು ನಂಬಿ ಜೀವಿಸುವಾಗ ನಿದ್ರೆಯಲ್ಲಿ ಕೂಡ ಸಿಗ್ತದೆ ಅಂತ. ಅಂದರೆ ಹ್ಯಾವಿಂಗ್ ಅ ಗುಡ್ ಸ್ಲೀಪ್ ಇಸ್ ಬೆಟರ್ ದೆನ್ ಗುಡ್ ಫುಡ್ ಎಂಬುದಾಗಿ ಕೂಡ ಅನೇಕ ಕಡೆಗಳಲ್ಲಿ ನಾವು ಹೇಳುವಂಥದ್ದನ್ನು ಕೇಳ್ತೇವೆ. ಯಾಕೆ ಅಂತ ಹೇಳಿದರೆ, ಮನುಷ್ಯ ಇವತ್ತು ವರ್ಕ್ ಪ್ರೆಷರ್, ಬೇರೆ ಬೇರೆ ಲೈಫ್ ಸ್ಟ್ರೆಸ್ಸಿಂದ ಆಗಿ ಒಳ್ಳೆ ನಿದ್ರೆ ಸಿಕ್ಕೋದಿಲ್ಲ, ಆಹಾರ ಸಿಕ್ಕಿದ್ರೆ ಕೂಡ. ಸೊ ಹೀಗೆ ನಿದ್ರೆ ಇಲ್ಲದಿರುವಂಥದ್ದು ಅನೇಕ ಅನಾರೋಗ್ಯಕರವಾದಂಥ ಸನ್ನಿವೇಶಗಳಿಗೆ ಸಾಕ್ಷಿ ಆಗ್ತಿರುವಂಥದ್ದನ್ನು ನಾವು ನೋಡ್ತೇವೆ. ಸೊ ಹಾಗಾಗಿ ಟು ಹ್ಯಾವ್ ಅ ಪೀಸ್ಫುಲ್ ಸ್ಲೀಪ್ ಆ್ಯಂಡ್ ಹೆಲ್ದಿ ಲೈಫ್ ಸ್ಟೈಲ್ ವಿ ನೀಡ್ ಅ ಗಾಡ್ಸ್ ಬ್ಲೆಸ್ಸಿಂಗ್. ಸೊ ಅದನ್ನು ದೇವರು ನಿದ್ರೆಯಲ್ಲಿಯೂ ಕೂಡ ತನ್ನ ಭಕ್ತರಿಗೆ ಒದಗಿಸಿಕೊಡ್ತಾನೆ. ಸೊ ದಟ್ಸ್ ದ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್, ಡಿಪೆಂಡಿಂಗ್ ಆನ್ ಗಾಡ್ಸ್ ಸ್ಟ್ರೆಂತ್ ಆ್ಯಂಡ್ ಗಾಡ್ಸ್ ಪ್ರಾವಿಡೆನ್ಸ್. ಒಂದು ದೇವರ ಆಶೀರ್ವಾದಗಳನ್ನು ನಾವು ಡಿಪೆಂಡ್ ಆಗದೆ ಹೋದರೆ ನಮ್ಮ ಪ್ರಯತ್ನಗಳಲ್ಲಿ ಅಷ್ಟು ಆಶೀರ್ವಾದಗಳು ನಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಸೊ 3ನೇ ವಚನವನ್ನು ನಾವು ಧ್ಯಾನ ಮಾಡ್ತಾ ಹೋಗುವುದಾದರೆ ಪುತ್ರ ಸಂತಾನದ ಕುರಿತಾಗಿ ಮಾತಾಡ್ತೀವಿ. ಸೊ 3ನೇ ವಚನಕ್ಕೆ ಬ್ಲೆಸ್ಸಿಂಗ್ ಅಪಾನ್ ದ ಫ್ಯಾಮಿಲಿ, ಕುಟುಂಬದ ಮೇಲೆ ದೇವರು ನೀಡುವಂತಹ ಒಂದು ಆಶೀರ್ವಾದ. ಸೊ ಸೊಲೊಮೋನ ಮನೆ ಕಟ್ಟುವುದರಲ್ಲಿ ಮಾತ್ರ ಇಂಪಾರ್ಟೆನ್ಸನ್ನು ಕೊಡದೆ ಒಂದು ಕುಟುಂಬವನ್ನು ಕಟ್ಟುವಂಥದ್ದು, ಆ ಕುಟುಂಬವನ್ನು ನಾನು ಆಗಲೇ ಹೇಳಿದ ಹಾಗೆ ಅದು ಮಕ್ಕಳ ಬೆಳವಣಿಗೆಯನ್ನು ಕೂಡ ತಿಳಿಸುವಂಥದ್ದಾಗಿದೆ. ಸೊ ಹಾಗಾಗಿ ಒಂದು ಮನೆಯನ್ನು ಕಟ್ತೇವೆ ಅಂತ ಹೇಳುವಾಗ ವಿ ಆಲ್ ಹ್ಯಾವ್ ದ ಪ್ಲ್ಯಾನ್, ಆರ್ ಯೂಶುವಲಿ ಇನ್ ದಿಸ್ ಜನ್ರೇಷನ್ ವಿಲ್ ಸಿ ದಟ್ ದ ಪ್ಲ್ಯಾನ್ಸ್ ಫಾರ್ ದ್ಯಾಟ್ ಅಪ್ಕಮಿಂಗ್ ಜನ್ರೇಷನ್, ಮುಂದೆ ಬರುವಂಥ ಮಕ್ಕಳಿಗೋಸ್ಕರ ಮನೆ ಆಸ್ತಿ ಎಲ್ಲ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಸೊ ಆವತ್ತಿನ ದಿವಸಗಳಲ್ಲಿ ಕೂಡ ಹೆಚ್ಚು ಮಕ್ಕಳನ್ನು ಹೊಂದುವಂಥದ್ದು ಒಂದು ರೀತಿಯ ಬ್ಲೆಸ್ಸಿಂಗ್ಸ್ ಆವತ್ತಿನ ಜನರಿಗೆ. ಸೊ ಹಾಗಾಗಿ ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ ಎಂಬುದಾಗಿ, ಇಟ್ಸ್ ದ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ಸ್ ಆರ್ ಪೊಸಿಷನ್ ದಟ್ ವಿ ರಿಸೀವ್ ಫ್ರಮ್ ಗಾಡ್ ಎಂಬುದಾಗಿ ಕೀರ್ತನೆಗಾರ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸೊ ಅದಕ್ಕೆ ಯಾಕೆ ಒಳ್ಳೆಯ ಮನೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ವಿತೌಟ್ ಎ ಗುಡ್ ಫ್ಯಾಮಿಲಿ ದರ್ ಇಸ್ ನೋ ಗುಡ್ ಸಿಟಿ ಎಂಬುದಾಗಿ ಆವತ್ತಿನ ಜನರು ತಿಳ್ಕೊಂಡಿದ್ರು. ಸೊ ಹಾಗಾಗಿ ಕುಟುಂಬ ಜೀವಿತಕ್ಕೆ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾಯಿದ್ರು, ಹೆಚ್ಚು ಮಕ್ಕಳನ್ನು ಹೇರಲಿಕ್ಕೆ ಅವತ್ತು ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾಯಿದ್ರು. ಸೊ ಅವರು ಕೂಡ
ಒಂದು ಒಳ್ಳೆಯ ಮನೆಯನ್ನು ಹೆಚ್ಚು ಮಕ್ಕಳನ್ನು ಹೊಂದಿದ ಮೇಲೆ ಅವರ ಜನಸಂಖ್ಯೆ ಹೆಚ್ಚಾಗ್ತಾ ಇತ್ತು, ಆ್ಯಂಡ್ ದೇರ್ ವಿಲ್ ಬಿ ಅ ಗುಡ್ ಸೋಲ್ಜರ್ಸ್ ಆ್ಯಂಡ್ ಗುಡ್ ಸಿಸ್ಟಮ್ ಇನ್ ದ್ಯಾಟ್ ಸಿಟಿ, ಇನ್ ದ್ಯಾಟ್ ಪ್ಲೇಸ್. ಸೊ ಹಾಗಾಗಿ ಮಕ್ಕಳು ದೇವರ ಆಶೀರ್ವಾದವನ್ನು ಎಂಬುದಾಗಿ ತಿಳಿದು ಸೊಲೊಮೋನ ಏನು ಮಾಡ್ತಾನೆ, ಆ ಜನರಿಗೆ ಹೇಳುವಂಥದ್ದು. ಅಂದರೆ ಸೊಲೊಮೋನನಿಗೆ ಹೆಚ್ಚು ಹೆಂಡತಿಯರು, ಒಳ್ಳೆಯ ಅರಮನೆ ಇದ್ದರೂ ಕೂಡ ಅವನಿಗೆ ಯಾಕೆ ಮಕ್ಕಳ ಮೇಲೆ ಇಂತಹ ಒಂದು ಅಭಿಪ್ರಾಯ ಬಂತು ಎಂಬುದಾಗಿ ನೋಡೋದಾದರೆ, ಇಟ್ಸ್ ಅ ವಿಸ್ಡಮ್ ಆಫ್ ಸೊಲೊಮೋನ ಅವತ್ತಿನ ದಿನಗಳಲ್ಲಿ ಆಗುತ್ತಿದ್ದಂತಹ ಪರಿಸ್ಥಿತಿಗಳನ್ನು ತಿಳಿದಿದ್ದ. ಒಂದು ವೇಳೆ ಇಬ್ಬರು ತಾಯಂದಿರು ಒಂದು ಮಗುವಿಗೋಸ್ಕರ ಫೈಟ್ ಮಾಡುವಂಥ ಸನ್ನಿವೇಶವನ್ನು ನೋಡುವಾಗ ಒಂದು ಮಗು ಕೂಡ ಎಷ್ಟು ಇಂಪಾರ್ಟೆಂಟ್ ಎಂಬುದಾಗಿ ತಿಳಿದು ಮಕ್ಕಳು ದೇವರು ಕೊಡುವಂಥ ಸ್ವಾಸ್ಥ್ಯ. ಸೊ ಹಾಗಾಗಿ ಆ ಹುಟ್ಟಿದಂಥ ಮಕ್ಕಳನ್ನು ನಾವು ಹೇಗೆ ರಿಸೀವ್ ಮಾಡ್ತೇವೆ ದೇವರಿಂದ ಬ್ಲೆಸ್ಸಿಂಗ್ಸ್ ಎಂಬುದಾಗಿ ಕೂಡ ಸೊಲೊಮೋನ ತಿಳಿಸುವಂಥದ್ದನ್ನು ನೋಡ್ತೇವೆ. ಸೊ 4-5 ವಚನಗಳಿಗೆ ನಾವು ಹೋಗುವುದಾದರೆ, ಕೊನೆ 2 ವಚನಗಳು ಇದರ ಕುರಿತಾಗಿ ಚಿಲ್ಡ್ರನ್ ಲೈಕ್ ಆ್ಯರೋಸ್ ಎಂಬುದಾಗಿ, ಮಕ್ಕಳು ಒಂದು ಬಾಣ ಅಥವಾ ಇಲ್ಲಿ ಅಂಬು ಎಂಬುದಾಗಿ ಕನ್ನಡದಲ್ಲಿ ಉಪಯೋಗಿಸಲ್ಪಟ್ಟಿದೆ. ಸೊ ಇಲ್ಲಿ ಮಕ್ಕಳನ್ನು ಒಂದು ಆ್ಯರೋಗೆ ಯೂಸ್ ಮಾಡಿ ಹೇಳುವಂಥ ಒಂದು ಸನ್ನಿವೇಶ ಏನಂತ ಹೇಳಿದರೆ, ಮಕ್ಕಳು ಒಂದು ಗುರಿ ಉದ್ದೇಶ ಇರ್ತದೆ. ನಮ್ಮ ನಂತರದಲ್ಲಿ ನಮ್ಮ ಮಕ್ಕಳು ನಮ್ಮ ನಂಬಿಕೆಯನ್ನು, ನಮ್ಮ ಜೀವಿತವನ್ನು ಮುಂದೆ ಕೊಂಡೊಯ್ಯುತ್ತಾರೆ ಎನ್ನುವಂಥ ಒಂದು ಬಲವಾದಂಥ ನಂಬಿಕೆ ಆವತ್ತಿನ ಜನರಲ್ಲಿ ಇತ್ತು. ಸೊ ಹಾಗಾಗಿ ಆ್ಯರೋವನ್ನು ನಾವು ನೋಡುವಾಗ ಬಹುಮತ ಆ್ಯರೋದಲ್ಲಿ ಯಾರೋಗೆ ಒಂದು ಗುರಿ ಇರ್ತದೆ, ಆ್ಯಂಡ್ ಇಟ್ ಹ್ಯಾಸ್ ಇಟ್ಸ್ ಪರ್ಪಸ್ ಆ್ಯಂಡ್ ಇಟ್ಸ್ ಮೇಡ್ ಫಾರ್ ಇಟ್ಸ್ ಓನ್ ಪರ್ಪಸ್. ಅದಕ್ಕೆ ಒಂದು ಗುರಿಯ ಮೇಲೆ, ಒಂದು ಉದ್ದೇಶದ ಮೇಲೆ ನಿರ್ಮಿಸಲ್ಪಟ್ಟಿತ್ತು. ಸೊ ಹಾಗೆ ಮಕ್ಕಳು ಕೂಡ ರಿಫೈನ್ ಆ್ಯಂಡ್ ರಿಫಾರ್ಮ್ಡ್ ಫಾರ್ ಸರ್ಟನ್ ಪರ್ಪಸ್. ಅವರು ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನಿಗೋಸ್ಕರ ನಂಬಿಕೆಯನ್ನು ರಿಫೈನ್ ಮಾಡಿ, ಶುದ್ಧೀಕರಿಸಿ, ರಿಫಾರ್ಮ್ ಹೊಂದಿಸಿ ಅದನ್ನು ನಂಬಿಕೆಯನ್ನು ಅವರು ಆ ನಂಬಿಕೆಯನ್ನು ಮುಂದಿನ ಕಾಲಕ್ಕೆ ಕೊಂಡೊಯ್ಯುವಂಥವರಾಗಿರ್ತಾರೆ. ಸೊ ಹಾಗಾಗಿ ಒಬ್ಬ ಬೇಟೆಗಾರ ಹೇಗೆ ತಾನು ಯೂಸ್ ಮಾಡುವಂಥ ವಸ್ತುಗಳ ಮೇಲೆ ಪ್ರೀತಿಯನ್ನು ಇಟ್ಟಿರ್ತಾನೋ ಹಾಗೆ ಮಕ್ಕಳ ಮೇಲೆ ಅವತ್ತಿನ ಜನರು ಕೂಡ ನಂಬಿಕೆಯನ್ನು ಇಟ್ಟಿದ್ದರು. ಸೊ ಹಾಗಾಗಿ ಇದನ್ನು ಹೋಲಿಕೆ ಮಾಡಿ ಹೇಳುವಾಗ ಸೊಲೊಮೋನ ಹೇಳ್ತಾನೆ. ಆ್ಯಂಡ್ ಇನ್ನೊಂದು ರೀಸನ್ ಏನಂತ ಹೇಳಿದರೆ, ಪಟ್ಟಣವನ್ನು ಕಾಯಬೇಕಿದ್ರೆ ಮಕ್ಕಳು ಕೂಡ ಇಂಪಾರ್ಟೆಂಟ್. ಅಂದರೆ ತುಂಬ ಮಕ್ಕಳಿದ್ದರೆ ಅವರು ಅದನ್ನು ಕಾಪಾಡ್ತಾರೆ ಎನ್ನುವಂಥದ್ದು ಎಂಬುದಾಗಿ. ಅಂದರೆ ಹಿಂದಿನ ಕಾಲದಲ್ಲಿ ಹೆಚ್ಚು ಮಕ್ಕಳಿದ್ದರೆ ಮನೆಯಲ್ಲಿ ಅವರನ್ನು ತುಂಬ ಶ್ರೀಮಂತರಂತ ಕರೀತಾ ಇದ್ರು. ಯಾರಿಗೆಲ್ಲ ಒಂದು ನಾವು ಹಿಂದಿನ ಕಾಲದವ್ರನ್ನ ನೋಡ್ತೇವೆ, ತುಂಬ ಜನ ಮಕ್ಕಳಿದ್ದಾರೆ ಅಂತ ಹೇಳಿದರೆ ದೇ ವರ್ ಪ್ರೌಡ್ಲಿ ಸೈಯಿಂಗ್. ಬಟ್ ಈಗ ಆ ಟ್ರೆಂಡ್ ಚೇಂಜ್ ಆಗಿದೆ. ಸೊ ಒಬ್ಬ ಥಿಯಾಲಜಿಯನ್ ಹೀಗೆ ಹೇಳ್ತಾರೆ, ಮೆನಿ ಚಿಲ್ಡ್ರನ್ ಮೇಕ್ ಮೆನಿ ಪ್ರೇಯರ್ಸ್ ಆ್ಯಂಡ್ ಮೆನಿ ಪ್ರೇಯರ್ಸ್ ಬ್ರಿಂಗ್ ಮಚ್ ಬ್ಲೆಸ್ಸಿಂಗ್ಸ್ ಎಂಬುದಾಗಿ. ಹೆಚ್ಚು ಮಕ್ಕಳು ಇದ್ದರೆ ಹೆಚ್ಚು ಪ್ರಾರ್ಥನೆ ಆಗ್ತದೆ, ಆ ಹೆಚ್ಚು ಪ್ರಾರ್ಥನೆ ನಮ್ಮನ್ನು ದೊಡ್ಡ ಆಶೀರ್ವಾದಕ್ಕೆ ನಡೆಸ್ತದೆ ಎಂಬುದಾಗಿ. ಸೊ ಇಲ್ಲಿ ಇನ್ನೊಂದು ಪದ ಉಪಯೋಗಿಸಲ್ಪಡ್ತದೆ ಕೊನೆಯ ವಚನಗಳಲ್ಲಿ, ಇವರು ಊರು ಭಾಗದಲ್ಲಿ ವೈರಿಗಳ ಸಂಗಡ ವ್ಯಾಜ್ಯವಾಡುವಾಗ ಅಪಮಾನ ಹೊಂದುವುದಿಲ್ಲ, ಗೇಟ್ ಎಂಬುದಾಗಿದೆ. ಗೇಟ್ ಆವತ್ತಿನ ದಿವಸಗಳಲ್ಲಿ ಒಂದು ಊರಿಂದ ಇನ್ನೊಂದು ಊರಿಗೆ ಒಂದು ಬಾರ್ಡರ್ ಇರ್ತಾಯಿತ್ತು, ಒಂದು ಗೇಟ್ ಹಾಗೆ ಇರ್ತಾಯಿತ್ತು. ಅದು ಯಾವ ಸ್ಥಳವಾಗಿತ್ತು ಅಂತ ಹೇಳಿದರೆ, ಅಲ್ಲಿ ವ್ಯಾಪಾರಗಳು ನಡೀತಾ ಇದ್ದವು ಪರಸ್ಪರ 2 ಊರುಗಳ ನಡುವೆ, ಮತ್ತು ಅಲ್ಲಿ ನ್ಯಾಯಕ್ಕಾಗಿ ಜನರು ಒಟ್ಟಾಗಿ ಅಂದಿನ ದಿವಸಗಳಲ್ಲಿ ಸೇರಿ ಬರ್ತಾಯಿದ್ರು. ಸೊ ಹಾಗಾಗಿ ಇಲ್ಲಿ ಮಕ್ಕಳು ಯುದ್ಧ ಮಾಡುವಾಗ ಅಂಥವರು ಅಪಮಾನವನ್ನು ಹೊಂದುತ್ತಾ ಇರಲಿಲ್ಲ, ಅಥವಾ ಸೋಲನ್ನು ಹೊಂದುತ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದರೆ, ಅವರು ಹೆಚ್ಚು ಮಕ್ಕಳಿರುವಾಗ ಯುದ್ಧವನ್ನು ಗೆಲ್ತಾರೆ ಎನ್ನುವಂಥ ನಂಬಿಕೆಯಲ್ಲಿ ಆವತ್ತು ಅವರು ಜೀವನವನ್ನು ಮಾಡ್ತಾಯಿದ್ರು ಅಂತ ಹೇಳಿದರೆ, ಇಟ್ಸ್ ಆಲ್ಸೋ ಪ್ರೊಟೆಕ್ಷನ್ ಅಗೇನ್ಸ್ಟ್ ಲೋನ್ಲಿನೆಸ್ ಆ್ಯಂಡ್ ಅಬಾಂಡನ್ಮೆಂಟ್ ಇನ್ ದ ಸೊಸೈಟಿ. ಇದು ಸಮಾಜದಲ್ಲಿ ನಮ್ಮನ್ನು ಕೈ ಬಿಡಲ್ಪಟ್ಟಂತಹ ಮತ್ತು ಏಕಾಂಗಿಯಾಗಿ ಮೂಲೆಗುಂಪು ಮಾಡುವಂಥ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಿಕ್ಕೆ ಹೆಚ್ಚು ಮಕ್ಕಳು ಹೊಂದುವಂಥದ್ದು ತುಂಬ ಇಂಪಾರ್ಟೆಂಟ್ ಎಂಬುದಾಗಿ ಆವತ್ತಿನ ಜನರು ತಿಳ್ಕೊಂಡು ಜೀವಿಸ್ತಾ ಇದ್ದರು. ಸೊ ಇದನ್ನು ನಾವು ಸೊಲೊಮೋನ ಮನೆ ಪಟ್ಟಣ ಎಲ್ಲವನ್ನು ಒಟ್ಟಾಗಿ ಹೇಳುವಾಗ, ಮನೆ ಮತ್ತು ಪಟ್ಟಣ ಇದು ದೇವರಿಂದ ಆಶೀರ್ವದಿಸಲ್ಪಡದ ಹೊರತು ನಾವೇನೇ ಪ್ರಯತ್ನವನ್ನು ಮಾಡಿದರೆ ಕೂಡ ಅದು ವ್ಯರ್ಥವಾಗ್ತದೆ ಎಂಬುದಾಗಿ. ಸೊ ಹಾಗಾಗಿ ಇಟ್ಸ್ ಅ ಪ್ಲೇಸ್ ದಟ್ ಇನ್ಕ್ಲೂಡ್ಸ್ ದ ಸ್ಪಿರಿಚುವಲ್ ಆ್ಯಂಡ್ ಮಾರಲ್ ಸೆನ್ಸ್ ಆ್ಯಂಡ್ ಸ್ಪಿರಿಚುವಲ್ ಗ್ರೋತ್. ಇದು ಒಳ್ಳೆಯ ರೀತಿಯಲ್ಲಿದ್ದರೆ ಒಳ್ಳೆಯ ಆಶೀರ್ವಾದವನ್ನು ನಾವು ದೇವರಿಂದ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿದರೆ, ಮೇಕ್ ಗಾಡ್ ಸೆಂಟರ್ ಇನ್ ಎವ್ರಿ ಆಸ್ಪೆಕ್ಟ್ ಆಫ್ ಅವರ್ ಲೈಫ್. ದೇವರನ್ನು ನಮ್ಮ ಜೀವಿತದ ಎಲ್ಲ ವಿಷಯಗಳಲ್ಲಿ ಮುಖ್ಯವಾಗಿ ಇಡುವಾಗ ನಮ್ಮ ಜೀವನ ಆಶೀರ್ವದಿಸಲ್ಪಡ್ತದೆ ಎಂಬುದಾಗಿ. ಸೊ ಹಾಗಾಗಿ ನಾವು ಕೂಡ ನಮ್ಮ ಜೀವಿತದಲ್ಲಿ
ನಮ್ಮ ಕುಟುಂಬ ಜೀವಿತಗಳಲ್ಲಿ, ನಮ್ಮ ಎಲ್ಲ ಧಾರ್ಮಿಕ ಮತ್ತು ದಿನನಿತ್ಯ ಜೀವಿತದಲ್ಲಿ ದೇವರನ್ನು ನಂಬಿ ಜೀವಿಸುವಂಥದ್ದು ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಸೊ ಹಾಗೆ ಜೀವಿಸಲಿಕ್ಕೆ ದೇವರ ಆತ್ಮ ನಮಗೆ ಸಹಾಯ ಮಾಡಲಿ. ಆಮೇಲೆ ನಮ್ಮ ದೇವರ ಸ್ವಾಮಿ, ನಿನ್ನ ವಾಕ್ಯದ ಮೂಲಕವಾಗಿ ಮಾತನಾಡಿದಕ್ಕಾಗಿ ಸ್ತೋತ್ರ. ಕೇಳಿದ ಎಲ್ಲರನ್ನ ಆಶೀರ್ವಾದ ಮಾಡು. ಈ ವಾಕ್ಯದ ಮೂಲಕವಾಗಿ ನಾವು ನಮ್ಮ ಜೀವಿತದಲ್ಲಿ ನನಗೆ ಪ್ರಾಮುಖ್ಯ ಸ್ಥಾನವನ್ನು ಕೊಟ್ಟು ಜೀವಿಸುವಂತೆ ನಡೆಸು. ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ, ನಮ್ಮ ದೇಹ ಪ್ರಾಣಾತ್ಮಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿ ಪ್ರಾರ್ಥನೆಯನ್ನು ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ದೀನತೆಯಿಂದ ಬೇಡಿದ್ದೇವೆ ತಂದೆಯೇ. ಆಮೇಲೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿಂದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲವು ನಿಲ್ಲುವೆ. ಆಮೇಲೆ ನಮ್ಮ ರಕ್ಷಕನಾದ ಯೇಸುವಿನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈ ಆನ್ಲೈನಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬರೊಟ್ಟಿಗೂ, ನಮ್ಮ ಸಭೆಯೊಟ್ಟಿಗೆ, ಇಡೀ ವಿಶ್ವದೊಟ್ಟಿಗೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್.